ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ, ಸುಸ್ವಾಗತ. ಗೆಳೆಯರೆ, ಕೇಂದ್ರ ಸರ್ಕಾರ ಪೆಟ್ರೋಲ್ ಬೆಲೆಯನ್ನು ಹೆಚ್ಚು ಮಾಡಿದೆ. ಪೆಟ್ರೋಲಿಯಂ ಕಂಪನಿಗಳು ಪೆಟ್ರೋಲ್ ಬೆಲೆಯನ್ನು ಹೆಚ್ಚು ಮಾಡಿವೆ. ಈ ಮೂಲಕ ಪೆಟ್ರೋಲ್ ಹಾಗೂ ಡೀಸೆಲ್ ಮೇಲೆ ಹೆಚ್ಚುವರಿ ₹3 ಜನರ ಜೇಬಿಗೆ ಹೊರೆ ಬೀಳ್ತಾ ಇದೆ. ಹಾಗೆ ಆಟೋ ಗ್ಯಾಸ್ ಮೇಲೆ ₹2 ಹೆಚ್ಚಳ ಆಗಿದೆ. ಜಾಗತಿಕ ತೈಲ ಮಾರುಕಟ್ಟೆಯಲ್ಲಿ ಆಗ್ತಾ ಇರೋ ಹೆಚ್ಚಳ, ಗಲ್ಫ್ ದೇಶಗಳ ಸಮಸ್ಯೆಗಳು, ಪೆಟ್ರೋಲ್ ಮತ್ತು ಗ್ಯಾಸ್ ಉತ್ಪಾದನೆಯಲ್ಲಿ ಆಗ್ತಾ ಇರೋ ಕುಸಿತ, ಸರಬರಾಜು ತೊಂದರೆ, ಈ ಎಲ್ಲ ಕಾರಣಗಳಿಂದ ಈಗ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆಗಳು ಹೆಚ್ಚಳ ಆಗಿವೆ. ಈಗಾಗಲೇ ಸಾಕಷ್ಟು ದೇಶಗಳಲ್ಲಿ ಪೆಟ್ರೋಲ್ ಅಭಾವ ಕಂಡು ಬಂದಿದೆ. ನಮ್ಮ ದೇಶದಲ್ಲಿ ಕೂಡ ಗ್ಯಾಸ್ ಟ್ರಬಲ್ ಇದೆ. ಸಮಯಕ್ಕೆ ಸರಿಯಾಗಿ ಗ್ಯಾಸ್ ಸಿಗ್ತಾ ಇಲ್ಲ. ಇಷ್ಟಾದರೂ ಪೆಟ್ರೋಲ್ ಡೀಸೆಲ್ ಕೊರತೆ ಅಂತೇನು ನಮ್ಮಲ್ಲಿ ಇಷ್ಟು ದಿನ ಅನಿಸಿರಲಿಲ್ಲ. ಅದಕ್ಕೆ ಕಾರಣ ಭಾರತ ತೈಲ ಆಮದಿನಲ್ಲಿ ಅನುಸರಿಸ್ತಾ ಇರೋ ನೀತಿ. ಇಷ್ಟಾದರೂ ಕೂಡ ತೈಲ ಬೆಲೆ ಹೆಚ್ಚಳದ ಕಾರಣದಿಂದ ಭಾರತದಲ್ಲಿ ಕೂಡ ಈಗ ಪೆಟ್ರೋಲ್ ಡೀಸೆಲ್ ಬೆಲೆ ಹೆಚ್ಚಾಗಿದೆ. ಈ ವಿಷಯ ಆಡಳಿತ ಪಕ್ಷ ಹಾಗೂ ಪ್ರತಿಪಕ್ಷಗಳ ನಡುವಿನ ವಾಗ್ಯುದ್ಧಕ್ಕೆ ಕಾರಣ ಕೂಡ ಆಗ್ತಾ ಇದೆ. ಹಾಗಾದ್ರೆ ಈ ಬೆಲೆ ಹೆಚ್ಚಳದ ಹಿಂದೆ ಭಾರತದ ವಿದೇಶಾಂಗ ನೀತಿಯ ವೈಫಲ್ಯ ಇದೆಯಾ? ನಮ್ಮ ಮಾನ್ಯ ಉಪಮುಖ್ಯಮಂತ್ರಿಗಳು ಹೇಳಿದ ಹಾಗೆ ನಮ್ಮ ನೆರೆಹೊರೆಯವರ ಜೊತೆ, ಬೇರೆ ಬೇರೆ ದೇಶಗಳ ಜೊತೆ ಸಂಬಂಧಗಳನ್ನ ಚೆನ್ನಾಗಿ ಇಟ್ಕೊಂಡು ಬಿಟ್ಟಿದ್ರೆ ಭಾರತದಲ್ಲಿ ತೈಲ ಬೆಲೆ ಹೆಚ್ಚಾಗ್ತಾ ಇರಲಿಲ್ವಾ? ಬ್ರದರ್ಸು ನಮಗೆ ತೈಲಾನೇ ತಂದು ಸುರಿದು ಹೋಗ್ಬಿಡ್ತಾ ಇದ್ರ? ಹಂಗ ಸಂಬಂಧ ಚೆನ್ನಾಗಿ ಇಟ್ಕೊಂಡಿರೋ ದೇಶಗಳು ಸಮಸ್ಯೆಯನ್ನ ಅನುಭವಿಸ್ತಾ ಇಲ್ವಾ? ಮೋದಿ ಚಿನ್ನ ತಗೋಬೇಡಿ ಅಂದ್ರು ಸರಿ, ಆದ್ರೆ ಮಾಂಗಲ್ಯಕ್ಕೊಂದು 3 ಗ್ರಾಮ್ ಚಿನ್ನ ತಗೋಬೇಡಿ ಅಂತ ಹೇಳಿದ್ರ? ಅಥವಾ ಕೆಜಿ ಗಟ್ಲೆ ಚಿನ್ನ ಮಾಡ್ಕೊಂಡು ಇಡಿ ಬಂದಾಗ ಇದೆಲ್ಲ ಅಗ್ರಿಕಲ್ಚರ್ ಇನ್ಕಮ್ಮು ಅಂತ ಹೇಳಬೇಡಿ ಅಂದ್ರ? ಪೆಟ್ರೋಲ್ ಡೀಸೆಲ್ ಸಮಸ್ಯೆ ಅನ್ನೋದು ಇಡೀ ಜಗತ್ತಿಗೆ ಇವತ್ತು ಎಷ್ಟಾಗಿದೆ, ಭಾರತಕ್ಕೆ ಎಷ್ಟಾಗಿದೆ, ಬನ್ನಿ ನೋಡೋಣ. ಗೆಳೆಯರೆ, ಜಾಗತಿಕ ತೈಲ ಮಾರುಕಟ್ಟೆಯಲ್ಲಿ ಬೆಲೆ ಏರಿಕೆ ಬಿಸಿ ಹೆಚ್ಚಾಗಿದೆ. ತೈಲ ಬೆಲೆ ಒಂದು ಬ್ಯಾರಲ್ಗೆ $105 ದಾಟಿದೆ. ಹಾಗೆ ಇರಾನ್ ಹಾರ್ಮುಜ್ ಅಲ್ಲಿ ಕಮರ್ಷಿಯಲ್ ಶಿಪ್ಗಳ ಸಂಚಾರಕ್ಕೆ ಅವಕಾಶ ಕೊಡ್ತೀವಿ ಅಂತ ಹೇಳಿದ ಮೇಲೆ ಕೂಡ ತೈಲ ಬೆಲೆ ಕಡಿಮೆ ಆಗೋ ಲಕ್ಷಣಗಳು ಕಾಣ್ತಾ ಇಲ್ಲ. ಯಾಕೆಂದ್ರೆ ತೈಲದ ಪ್ರೊಡಕ್ಷನ್ ಮತ್ತು ಎಕ್ಸ್ಪೋರ್ಟ್ ಫೆಸಿಲಿಟಿಗಳು ಕೂಡ ಅಲ್ಲಿ ಸ್ವಲ್ಪ ಮಟ್ಟಿಗೆ ನಾಶ ಆಗಿವೆ. ಹೀಗಾಗಿ ಜಗತ್ತು ತೈಲ ಅಭಾವ ಮತ್ತು ಬೆಲೆ ಹೆಚ್ಚಳದ ಬಿಸಿಯನ್ನು ಅನುಭವಿಸಬೇಕಾಗಿ ಬರ್ತಾ ಇದೆ. ಇನ್ನು ಭಾರತ ಕೂಡ ಇದೇ ಜಗತ್ತಿನ ಭಾಗ. ಸೊ ನಮ್ಮಲ್ಲಿ ಕೂಡ ತೈಲ ಬೆಲೆ ಹೆಚ್ಚಳ ಆಗಿದೆ. ಇದನ್ನು ಪ್ರತಿಪಕ್ಷಗಳು ಭಾರಿ ಪ್ರಮಾಣದಲ್ಲಿ ವಿರೋಧಿಸ್ತಾ ಇವೆ. ಸ್ನೇಹಿತರೆ, ಪೆಟ್ರೋಲ್ ಬೆಲೆ ಹೆಚ್ಚಳ ಅಂದ್ರೆ ಬರೀ ನಾವು ಗಾಡಿ ಓಡಿಸಿದ್ರೆ ಮಾತ್ರ ನಮ್ಮ ಜೇಬಿಗೆ ಬರೆ ಬೀಳುತ್ತೆ ಅಂತಲ್ಲ. ನಿಮ್ಮ ಹತ್ರ ವಾಹನ ಇಲ್ಲದೇ ಇದ್ರೂ ನಿಮಗೆ ಬೆಲೆ ಏರಿಕೆ ಬಿಸಿ ತಾಗತ್ತೆ. ಇಂಧನ ಬೆಲೆ ಹೆಚ್ಚಾದ್ರೆ ಟ್ರಾನ್ಸ್ಪೋರ್ಟೇಷನ್ ಬೆಲೆ ಹೆಚ್ಚಾಗುತ್ತೆ. ನಾವು ಖರೀದಿ ಮಾಡೋ ವಸ್ತುಗಳ ಬೆಲೆಯನ್ನು ಅದು ಹೆಚ್ಚು ಮಾಡುತ್ತೆ. ಬಸ್ಸು, ಆಟೋ, ಕ್ಯಾಬ್ಗಳ ಫೇರ್ ಹೆಚ್ಚಾಗುತ್ತೆ. ನಿಮ್ಮ ಮಕ್ಕಳ ಶಾಲಾ ವಾಹನಗಳ ಫೀಸ್ ಹೆಚ್ಚಾಗುತ್ತೆ. ಒಟ್ಟಾರೆ ಅದು ನಮ್ಮ ದೈನಂದಿನ ಜೀವನದ ಸಾಕಷ್ಟು ವಸ್ತುಗಳ ಬೆಲೆ ಏರಿಕೆಗೆ, ನಮ್ಮ ಖರ್ಚುಗಳು ಹೆಚ್ಚಾಗೋದಕ್ಕೆ ಕಾರಣ ಆಗುತ್ತೆ. ಇದನ್ನು ನಿಭಾಯಿಸಬೇಕು ಅಂದ್ರೆ ನಾವು ಇಂಧನ ಬಳಕೆಯನ್ನು ಕಡಿಮೆ ಮಾಡಬೇಕು. ಅಟ್ಲೀಸ್ಟ್ ಅನಗತ್ಯ ಬಳಕೆಯನ್ನಾದರೂ ಕಡಿಮೆ ಮಾಡಬೇಕು. ನಾವು ಹೇಗೆ ಅಂದರೆ, ಪಕ್ಕದ ರೋಡಿಗೆ ಹಾಲು ತರೋದಕ್ಕೆ ಹೋದರೂ ಕಾರು ಬೈಕ್ಗಳಲ್ಲಿ ಹೋಗ್ತೀವಿ. ಜಿಮ್ಮಿಗೆ ಹೋಗಿ ಗಂಟೆಗಟ್ಟಲೆಯಲ್ಲಿ ಮೆಷಿನ್ ಮೇಲೆ ವಾಕ್ ಮಾಡ್ತೀವಿ. ಆದರೆ ಮನೆ ಹತ್ತಿರಾನೇ ಆ ಜಿಮ್ ಇದ್ರು ಅಲ್ಲಿಗೆ ಕಾರಲ್ಲೇ ಹೋಗಬೇಕು ಅಂದ್ಕತೀವಿ. ಈ ಥರದವುಗಳನ್ನಾದರೂ ನಾವು ಕಡಿಮೆ ಮಾಡಿದರೆ, ಕಚೇರಿಗಳಿಗೆ ಹೋಗೋದಕ್ಕೆ ಕಾಮನ್ ಟ್ರಾನ್ಸ್ಪೋರ್ಟು ಅಥವಾ ಕಾರ್ ಪೂಲಿಂಗ್ ಥರದನ್ನು ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆದರೆ ಇಂಧನ ಬಳಕೆ ಕಡಿಮೆ ಆಗುತ್ತೆ. ಆಗ ತೈಲ ಕಂಪನಿಗಳಿಗೆ ಆಗೋ ನಷ್ಟದ ಪ್ರಮಾಣ ಕಡಿಮೆ ಆಗುತ್ತೆ. ಬೆಲೆ ಹೆಚ್ಚು ಏರಿಕೆ ಆಗದ ಹಾಗೆ ನೋಡಿಕೊಳ್ಳೋದಕ್ಕೆ ಸಾಧ್ಯ ಕೂಡ ಆಗಬಹುದು. ಈ ಕಾರಣಕ್ಕೆ ಪ್ರಧಾನಿ ಮೋದಿ ತೈಲ ಬಳಕೆಯನ್ನು ಕಡಿಮೆ ಮಾಡೋದಕ್ಕೆ ಮೊನ್ನೆ ಸಲಹೆಯನ್ನು ಕೊಟ್ಟರು. ಆದರೆ ಪ್ರಧಾನಿಯ ಮಾತುಗಳಿಗೆ ತೀವ್ರ ವಿರೋಧ ವ್ಯಕ್ತ ಆಯಿತು. ಎಷ್ಟು ಏನು ಬಳಸಬೇಕು ಅನ್ನೋದು ನಮ್ಮಿಷ್ಟ, ನಮ್ಮ ದುಡ್ಡು, ಅವ್ರು ಯಾರು ಹೇಳೋದಿಕ್ಕೆ ಅನ್ನೋ ಥರ ಒಂದಷ್ಟು ಜನ ಮಾತಾಡಿದ್ರು. ಈಗ ಬೆಲೆ ಏರಿಕೆ ಆಗಿದೆ, ಅದನ್ನು ಪ್ರತಿಪಕ್ಷಗಳು ಟೀಕೆ ಮಾಡ್ತಾ ಇವೆ. ಇದೆಲ್ಲದರ ಬಗ್ಗೆ ನೋಡೋದಕ್ಕೆ ಮುನ್ನ ಬೇರೆ ಬೇರೆ ದೇಶಗಳು ಹೇಗೆ ಇವತ್ತು ಪೆಟ್ರೋಲಿಯಂ ಬಿಕ್ಕಟ್ಟನ್ನು ನಿರ್ವಹಿಸ್ತಾ ಇವೆ ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ನಾವಿಲ್ಲಿ ನೋಡೋಣ. ಗೆಳೆಯರೆ, ಜಗತ್ತಿನ ಶ್ರೀಮಂತ ದೇಶಗಳಲ್ಲಿ ಒಂದು ಅನ್ನಿಸ್ಕೊಳ್ಳೋ ಸಿಂಗಪುರ ಕೂಡ ತೈಲದ ಅಭಾವಕ್ಕೆ ತುತ್ತಾಗಿದೆ. ಅಲ್ಲಿ ಬೆಲೆ ಸಿಕ್ಕಾಪಟ್ಟೆ ಹೆಚ್ಚಳ ಆಗಿ ಜನ ಸಮಸ್ಯೆಗೆ ತುತ್ತಾಗಬಾರದು ಅನ್ನೋ ಕಾರಣಕ್ಕೆ ಅವರು $1 ಬಿಲಿಯನ್ ಸಪೋರ್ಟಿವ್ ಪ್ಯಾಕೇಜ್ ಅನ್ನು ಕೊಟ್ಟಿದ್ದಾರೆ. ಅದರ ಜೊತೆ ಸರ್ಕಾರಿ ಕಚೇರಿಗಳಲ್ಲಿರೋ ಎಸಿಗಳನ್ನು 25 ಡಿಗ್ರಿಗಿಂತ ಕಡಿಮೆ ಮಾಡಬೇಡಿ ಅನ್ನೋ ಆದೇಶವನ್ನು ಕೊಡಲಾಗಿದೆ. ಅನ್ವಾಂಟೆಡ್ ಎಕ್ವಿಪ್ಮೆಂಟ್ಗಳನ್ನು ಬಳಸದೇ ಇರೋದಕ್ಕೆ ಸೂಚಿಸಲಾಗಿದೆ. ಅದೆಲ್ಲವನ್ನ ಅಲ್ಲಿನ ಜನ ಕೇಳ್ತಾ ಇದ್ದಾರೆ. ಇಷ್ಟಾದರೂ ಅಲ್ಲಿ ತೈಲದ ಬೆಲೆ %20 ಹೆಚ್ಚಳ ಕೂಡ ಆಗಿದೆ. ಇನ್ನು ಆಸ್ಟ್ರೇಲಿಯಾದಲ್ಲಿ ಫ್ಯೂಯಲ್ ಇಂಪೋರ್ಟ್ ಡ್ಯೂಟಿಯನ್ನು ಕಡಿಮೆ ಮಾಡಲಾಗಿದೆ. $1 ಬಿಲಿಯನ್ ಬಡ್ಡಿ ರಹಿತ ಸಾಲವನ್ನು ತೈಲ ಕಂಪನಿಗಳಿಗೆ ಅನೌನ್ಸ್ ಮಾಡಿದ್ದಾರೆ. ಇಷ್ಟರ ಮೇಲೂ ಅಲ್ಲಿ %18ರಿಂದ 44% ಇಂಧನದ ಬೆಲೆ ಹೆಚ್ಚಳವನ್ನು ಕಂಡಿದೆ. ಇನ್ನು ಜಪಾನ್ ಕೂಡ ತೈಲ ಕಂಪನಿಗಳ ಬೆಂಬಲಕ್ಕೆ ನಿಂತಿದೆ. ಅವರು $10 ಬಿಲಿಯನ್ ಹಣವನ್ನು ತೈಲ ಬೆಲೆ ನಿಯಂತ್ರಣಕ್ಕಾಗಿ ಮೀಸಲಿಟ್ಟಿದ್ದಾರೆ. ಹಾಗೆ ಅಲ್ಲಿ %13ರಿಂದ 15% ತೈಲ ಬೆಲೆಯನ್ನು ಹೆಚ್ಚಿಸಲಾಗಿದೆ. ಇನ್ನು ಫಿಲಿಪೀನ್ಸ್ ಅಲ್ಲಿ ತೈಲ
ಅಭಾವ ಹೆಚ್ಚಾಗಿರೋ ಕಾರಣದಿಂದ ಸಾಕಷ್ಟು ಕಡೆಗಳಲ್ಲಿ ಯೂರೋ 2 ಇಂಧನವನ್ನ ಬಳಸೋದಕ್ಕೆ ಹೇಳಲಾಗಿದೆ. ಅಲ್ಲಿ ಫ್ಯೂಯಲ್ ಸಬ್ಸಿಡಿಯನ್ನ ಕೊಡಲಾಗ್ತಾ ಇದೆ. ಕೆಲ ಕಡೆಗಳಲ್ಲಿ ಸಾರಿಗೆಯನ್ನ ಫ್ರೀ ಮಾಡಿದ್ದಾರೆ. ಇನ್ನು ತೈಲ ಬೆಲೆ ಹೆಚ್ಚಳದ ಕಾರಣಕ್ಕೆ ಆಹಾರ ಪದಾರ್ಥಗಳ ಬೆಲೆ ಹೆಚ್ಚಳ ಆಗದಂತೆ ಕ್ರಮ ಕೈಗೊಳ್ಳೋ ಪ್ರಯತ್ನಗಳು ನಡೀತಾ ಇವೆ. ಅಷ್ಟೇ ಅಲ್ಲದೆ 400ಕ್ಕೂ ಹೆಚ್ಚು ಗ್ಯಾಸ್ ಸ್ಟೇಷನ್ಗಳನ್ನು ಅವರು ಮುಚ್ಚಿದ್ದಾರೆ. ಫಿಲಿಪೈನ್ಸ್ ಅಲ್ಲಿ ಈಗ ವಾರಕ್ಕೆ 4 ದಿನ ಕಚೇರಿ ಕೆಲಸ, ಇನ್ನುಳಿದ ದಿನಗಳಲ್ಲಿ ವರ್ಕ್ ಫ್ರಮ್ ಹೋಮ್ ಮಾಡ್ತಾ ಇದ್ದಾರೆ. ಇಷ್ಟರ ಮೇಲೆ ಕೂಡ ಅಲ್ಲಿ ತೈಲ ಬೆಲೆ ಹೆಚ್ಚಳವನ್ನು ಕಂಡಿದೆ. ಇನ್ನು ಶ್ರೀಲಂಕಾದಲ್ಲಿ ರೇಷನ್ ಸಿಸ್ಟಮ್ ಅನ್ನು ಜಾರಿಗೆ ತಂದಿದ್ದಾರೆ. ಅಲ್ಲಿ QR ಕೋಡ್ ಮೂಲಕ ಅಲಾಟ್ ಆದಷ್ಟು ಮಾತ್ರ ಪೆಟ್ರೋಲ್ ಡೀಸೆಲ್ ಕೊಡಲಾಗ್ತಾ ಇದೆ. ಪರ್ಸನಲ್ ವೆಹಿಕಲ್ಗಳಿಗೆ ಬೈಕ್ ಆದರೆ ಪ್ರತಿ ವಾರಕ್ಕೆ 5 ಲೀಟರ್, ಹಾಗೆ ಕಾರ್ಗೆ 15 ಲೀಟರ್ ಪೆಟ್ರೋಲ್ ಅನ್ನ ನಿಗದಿ ಮಾಡಲಾಗಿದೆ. ಜೊತೆಗೆ ತೈಲ ಬೆಲೆಯನ್ನ 25% ಶ್ರೀಲಂಕಾ ಹೆಚ್ಚು ಮಾಡಿದೆ. ಇನ್ನು ಥೈಲ್ಯಾಂಡ್, ವಿಯೆಟ್ನಾಂಗಳಲ್ಲಿ ಬೇಸಿಗೆ ಇದ್ರೂ ಎಸಿಯನ್ನ 26 ಡಿಗ್ರಿಗಿಂತ ಕಡಿಮೆ ಮಾಡೋದಕ್ಕೆ ಹೋಗಬೇಡಿ ಅನ್ನೋ ಆದೇಶವನ್ನ ಸರ್ಕಾರ ಕೊಟ್ಟಿದೆ. ಹಾಗೆ ಅಲ್ಲಿ ವರ್ಕ್ ಫ್ರಮ್ ಹೋಮ್ಗೆ ಆದ್ಯತೆ ಕೊಡ್ತಾ ಇದ್ದಾರೆ. ಇದರ ಜೊತೆ ಡೀಸೆಲ್ ಬೆಲೆಯನ್ನ 30% ಹೆಚ್ಚು ಮಾಡಿ ಇದಕ್ಕಿಂತ ಹೆಚ್ಚು ಮಾಡಬೇಡಿ ಅಂತ ಪ್ರೈಸ್ ಕ್ಯಾಪ್ ಹಾಕಿ ಅದರಿಂದ ಉಂಟಾಗುವ ನಷ್ಟವನ್ನ ಸರ್ಕಾರ ಭರಿಸೋದಾಗಿ ಹೇಳಿದೆ. ಇನ್ನು ಮ್ಯಾನ್ಮಾರ್ ಅಲ್ಲಿ ಪೆಟ್ರೋಲ್ ಡೀಸೆಲ್ ಸಮಸ್ಯೆ ಎಷ್ಟಿದೆ ಅಂದ್ರೆ ಅವರು ದಿನ ಬಿಟ್ಟು ದಿನ ಮಾತ್ರ ಖಾಸಗಿ ವಾಹನಗಳು ಓಡಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಲಾವೋಸ್ ಅಲ್ಲಂತೂ ಪರಿಸ್ಥಿತಿ ತುಂಬಾ ವರ್ಸ್ಟ್ ಆಗಿದೆ. ಅಲ್ಲಿನ ಸಾಕಷ್ಟು ತೈಲ ಕಂಪನಿಗಳು ಬಂಕ್ಗಳನ್ನೇ ಮುಚ್ಚಿವೆ. ಇನ್ನು ಪಾಕಿಸ್ತಾನದ ಗ್ರಾಮೀಣ ಭಾಗಗಳಲ್ಲಿ 14 ಗಂಟೆಗಳ ಕಾಲ ಪವರ್ ಕಟ್ ಮಾಡ್ತಾ ಇದ್ದಾರೆ. ನಗರಗಳಲ್ಲಿ ಪ್ರತಿದಿನ 2 ಗಂಟೆ ಪವರ್ ಕಟ್ಗೆ ಆದೇಶ ಕೊಡಲಾಗಿದೆ. ಅಲ್ಲಿ 4 ದಿನಗಳ ಕಾಲ ಕೆಲಸ ಮಾಡಿ ಮಿಕ್ಕ ದಿನಗಳಲ್ಲಿ ವರ್ಕ್ ಫ್ರಮ್ ಹೋಮ್ ಮಾಡಿ ಅಂತ ಹೇಳಲಾಗಿದೆ. ಸರ್ಕಾರ ಪೆಟ್ರೋಲ್ ಮತ್ತು ಡೀಸೆಲ್ಗೆ ಕೊಡ್ತಾ ಇದ್ದ ಸಬ್ಸಿಡಿಯನ್ನ ಕಿತ್ಕೊಂಡಿದೆ. ಇದರಿಂದ ತೈಲದ ಅಭಾವದ ಜೊತೆ ಬೆಲೆ ಕೂಡ ತುಂಬಾನೇ ಹೆಚ್ಚಾಗಿದೆ. ಹಾಗೆ ಅಲ್ಲಿ ಮನೆಗಳಿಗೆ ಸಂಪರ್ಕ ಕಲ್ಪಿಸಿರೋ ಗ್ಯಾಸ್ ಪೈಪುಗಳು ರಾತ್ರಿ 9ಕ್ಕೆ ಆಫ್ ಆಗುತ್ತವೆ. ಪಾಕಿಸ್ತಾನದ ಜನ ಯಾವಾಗ ಟೀ ಕುಡಿಬೇಕು, ಎಷ್ಟು ಗಂಟೆಗೆ ಊಟ ಮಾಡಬೇಕು ಅನ್ನೋದನ್ನು ಕೂಡ ಅಲ್ಲಿನ ಗ್ಯಾಸ್ ಏಜೆನ್ಸಿಗಳು ಡಿಸೈಡ್ ಮಾಡ್ತಾ ಇವೆ. ಇದು ಗ್ಯಾಸ್ ಹಾಗೂ ತೈಲ ಸಮಸ್ಯೆಯನ್ನು ಎದುರಿಸ್ತಾ ಇರೋ ಏಷ್ಯಾದ ವಿವಿಧ ದೇಶಗಳ ಕಥೆ. ಇನ್ನು ನಮ್ಮಲ್ಲಿ ಕೂಡ ತೈಲ ಕಂಪನಿಗಳು ಪ್ರತಿನಿತ್ಯ 1,000 ಕೋಟಿ ರೂಪಾಯಿಗಳಷ್ಟು ನಷ್ಟವನ್ನು ಅನುಭವಿಸ್ತಾ ಇವೆ ಅಂತ ಹೇಳಲಾಗ್ತಾ ಇತ್ತು. ಸರ್ಕಾರ ತೈಲ ಕಂಪನಿಗಳಿಗಾಗುವ ನಷ್ಟವನ್ನು ಕಡಿಮೆ ಮಾಡೋದಕ್ಕೆ ಅವರ ಮೇಲಿನ ತೆರಿಗೆಯನ್ನು ಕಡಿಮೆ ಮಾಡ್ತು. ಇಷ್ಟಾದರೂ ಅಲ್ಲಿ ಲಾಭ ಏನೂ ಬರ್ತಾ ಇಲ್ಲ. ಸೊ ಅಟ್ಲೀಸ್ಟ್ ನಷ್ಟದ ಪ್ರಮಾಣವನ್ನು ಕಡಿಮೆ ಮಾಡಬೇಕಿದೆ. ಹೀಗಾಗಿ ಪ್ರತಿ ಲೀಟರ್ ತೈಲದ ಮೇಲೆ 3 ರೂಪಾಯಿಯಷ್ಟು ಬೆಲೆ ಏರಿಕೆಯನ್ನು ಮಾಡಲಾಗಿದೆ. ಗೆಳೆಯರೆ, ಸದ್ಯಕ್ಕೆ ಭಾರತದಲ್ಲಿ 60 ದಿನಗಳಿಗಾಗುವಷ್ಟು ಫ್ಯೂಯಲ್ ರಿಸರ್ವ್ ಇದೆ ಅಂತ ಹೇಳ್ತಾ ಇದ್ದಾರೆ. ರಷ್ಯಾ, ಅಮೆರಿಕ, ದಕ್ಷಿಣ ಅಮೆರಿಕ, ಆಫ್ರಿಕಾ ದೇಶಗಳು, ಹೀಗೆ ನಾನಾ ದೇಶಗಳಿಂದ ನಮಗೆ ತೈಲ ಸರಬರಾಜು ಆಗ್ತಾ ಇದೆ. ಆದ್ರೆ ಅರಬ್ ದೇಶಗಳಿಂದ ನಮ್ಮ 40-50% ತೈಲ ಬರ್ತಾ ಇತ್ತು. ಅದು ಸದ್ಯಕ್ಕೆ ಕಡಿಮೆ ಆಗಿದೆ. ಪಶ್ಚಿಮ ಏಷ್ಯಾದ ಯುದ್ಧ ನಿಲ್ಲುವವರೆಗೆ ಆ ತೈಲದ ಸರಬರಾಜು ಕಷ್ಟ ಆಗುತ್ತೆ. ಇನ್ನು 60 ದಿನಗಳ ನಂತರ ತೈಲ ಸಿಗೋದಿಲ್ವಾ? ಹಾಗೇನೂ ಇಲ್ಲ. ಭಾರತ ಕೊರತೆಯನ್ನ ಸರಿದೂಗಿಸಿಕೊಳ್ಳೋದಕ್ಕೆ ಬೇಕಾದ ವ್ಯವಸ್ಥೆಗಳನ್ನೂ ಮಾಡ್ತಾ ಇದೆ. ಕೆನಡಾದಿಂದ ಕೂಡ ತೈಲ ಖರೀದಿ ಶುರು ಆಗ್ತಾ ಇದೆ. ರಷ್ಯಾದ ತೈಲ ಖರೀದಿ ಮೇಲಿನ ಸ್ಯಾಂಕ್ಷನ್ಸ್ ವಿನಾಯಿತಿಯನ್ನು ವಿಸ್ತರಣೆ ಮಾಡಿ ಅಂತ ಅಮೆರಿಕಾಗೆ ಭಾರತ ಹೇಳಿದೆ. ಅವರು ಮಾಡಿದ್ರು ಮಾಡದೇ ಇದ್ರು ತೈಲ ಖರೀದಿ ರಷ್ಯಾದಿಂದ ಹಾಗೆ ಮುಂದುವರಿತಾ ಹೋಗುತ್ತೆ. ಹೀಗಾಗಿ ತೈಲ ಕೊರತೆ ಏನು ಭಾರತಕ್ಕೆ ಉಂಟಾಗುವುದಿಲ್ಲ. ಆದರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ 35%ಕ್ಕಿಂತ ಹೆಚ್ಚು ಕಚ್ಚಾ ತೈಲದ ಬೆಲೆ ಏರಿಕೆ ಆಗ್ತಾ ಇರೋದ್ರಿಂದ ನಮ್ಮ ಫಾರಿನ್ ರಿಸರ್ವ್ ಮೇಲೆ ಅದರ ಹೊರೆ ಬೀಳ್ತಾ ಹೋಗುತ್ತೆ. ಕಚ್ಚಾ ತೈಲ, ಅಡುಗೆ ಎಣ್ಣೆ, ಚಿನ್ನ, ರಸಗೊಬ್ಬರಗಳು ಇವೆಲ್ಲವನ್ನ ನಾವು ಡಾಲರಲ್ಲಿ ಹಣ ಕೊಟ್ಟು ಖರೀದಿ ಮಾಡಬೇಕು. ಡಾಲರ್ನ ನಾವೇನು ಪ್ರಿಂಟ್ ಮಾಡೋದಿಲ್ಲ, ಅದನ್ನು ಕೂಡ ನಾವು ಖರೀದಿ ಮಾಡಬೇಕಾಗತ್ತೆ. ಡಾಲರ್ ಖರೀದಿಯನ್ನು ಹೆಚ್ಚು ಮಾಡಿದಾಗ ರೂಪಾಯಿಯ ಮೌಲ್ಯ ಕುಸಿತ ಹೆಚ್ಚಾಗ್ತಾ ಹೋಗುತ್ತೆ. ಹಾಗೆ ನಮ್ಮ ಫಾರೆಕ್ಸ್ ರಿಸರ್ವ್ ಕೂಡ ಖಾಲಿ ಆಗ್ತಾ ಹೋಗುತ್ತೆ. ಹೀಗಾಗಿನೇ ಪೆಟ್ರೋಲ್ ಅನ್ನ ಕಡಿಮೆ ಖರ್ಚು ಮಾಡಿ, ಚಿನ್ನದ ಖರೀದಿಯನ್ನ ಸಾಧ್ಯವಾದರೆ 1 ವರ್ಷ ನಿಲ್ಲಿಸಿ, ವಿದೇಶಿ ಪ್ರವಾಸಗಳನ್ನ ಕಡಿಮೆ ಮಾಡಿ, ಸ್ವದೇಶಿ ವಸ್ತುಗಳನ್ನೇ ಹೆಚ್ಚು ಖರೀದಿ ಮಾಡಿ, ಇಂಪೋರ್ಟೆಡ್ ವಸ್ತುಗಳನ್ನ ಸ್ವಲ್ಪ ದಿನ ದೂರ ಇಡಿ ಅಂತ ಮೊನ್ನೆ ಪ್ರಧಾನಿ ಮೋದಿ ಹೇಳಿದ್ದು. ಗೆಳೆಯರೆ, ಭಾರತದಲ್ಲಿರೋದು 1-2 ಕೋಟಿ ಜನಸಂಖ್ಯೆ ಅಲ್ಲ, ನಮ್ಮದು 140 ಕೋಟಿ ಜನಸಂಖ್ಯೆ. ನಮ್ಮಲ್ಲಿ ಪೆಟ್ರೋಲಿಯಂ ನಿಕ್ಷೇಪಗಳನ್ನು ಹುಡುಕುವ ಕೆಲಸ ಇಷ್ಟು ವರ್ಷಗಳಿಂದ ದೊಡ್ಡ ಪ್ರಮಾಣದಲ್ಲಿ ಆಗಿರಲಿಲ್ಲ. ಈಗೀಗ ಅದನ್ನು ಕೂಡ ಶುರು ಮಾಡಿದ್ದಾರೆ. ಆದರೂ ಆ ನಿಕ್ಷೇಪಗಳಿಂದ ನಾವು ಡ್ರಿಲ್ ಮಾಡಿ ತೈಲ ಹೊರತೆಗೆಯೋದಕ್ಕೆ ಇನ್ನಷ್ಟು ವರ್ಷಗಳು ಬೇಕಾಗುತ್ತವೆ. ಸದ್ಯಕ್ಕೆ ನಾವು 85% ತೈಲವನ್ನು ಆಮದು ಮಾಡ್ಕೋತಾ ಇದ್ದೀವಿ. ಹಾಗೆ ಬಂದ ತೈಲವನ್ನು ಸಂಗ್ರಹಿಸಿಡೋದಕ್ಕೆ ಕೂಡ ನಮ್ಮಲ್ಲಿ ದೊಡ್ಡ ವ್ಯವಸ್ಥೆಗಳನ್ನೇನು ನಮ್ಮ ಪೂರ್ವಜರು ಮಾಡಿಟ್ಟಿರಲಿಲ್ಲ. ಚೈನಾದ ಹಾಗೆ ನಾವು ಬಿಲಿಯನ್ ಬ್ಯಾರಲ್ ಗಟ್ಟಲೆ ಸ್ಟಾಕ್ ಇಟ್ಕೊಳ್ಳೋ ವ್ಯವಸ್ಥೆಗಳನ್ನು ಹೊಂದಿಲ್ಲ. ಏನೋ ಇತ್ತೀಚಿನ ವರ್ಷಗಳಲ್ಲಿ ಶ್ರೀಲಂಕಾ ಸೇರಿದ ಹಾಗೆ ಒಂದಷ್ಟು ಕಡೆಗಳಲ್ಲಿ ನಮ್ಮ ಫ್ಯೂಯಲ್ ಸ್ಟೋರೇಜ್ ಅನ್ನ ಮತ್ತೆ ಆಕ್ಟಿವ್ ಮಾಡ್ಕೊಂಡಿರೋದ್ರಿಂದ ಇಷ್ಟರ ಮಟ್ಟಿಗೆ ನಾವು ಫ್ಯೂಯಲ್ ಸ್ಟೋರ್ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗ್ತಾ ಇದೆ. ಹೊಸ ತೈಲ ಮಾರಾಟಗಾರರನ್ನು ಭಾರತ ಇಲ್ಲಿ ಹುಡುಕಿದೆ. ಅಲ್ಲಿಂದಲೂ ತೈಲ ಆಮದು ಒಪ್ಪಂದಗಳಾಗಿವೆ. ಆದರೆ ಅದೆಲ್ಲ ಸ್ಟ್ರೀಮ್ ಲೈನ್ ಆಗೋದಕ್ಕೆ ಇನ್ನೂ ಸ್ವಲ್ಪ ದಿನಗಳು ಭಾರತಕ್ಕೆ ಬೇಕಾಗಬಹುದು. ಅಲ್ಲಿವರೆಗೆ ಸ್ವಲ್ಪ ತೈಲ ಬಳಕೆಯನ್ನು ಕಡಿಮೆ ಮಾಡಬೇಕು ಅನ್ನೋದಕ್ಕಿಂತ ಅದನ್ನು ಜವಾಬ್ದಾರಿಯುತವಾಗಿ ಬಳಸಬೇಕು ಅಷ್ಟೇ. ಇನ್ನು ಚಿನ್ನ
ಭಾರತ ಸಾಕಷ್ಟು ಪ್ರಮಾಣದಲ್ಲಿ ಚಿನ್ನವನ್ನು ಆಮದು ಮಾಡಿಕೊಳ್ತಾ ಇರೋದ್ರಿಂದ ಫಾರೆಕ್ಸ್ ರಿಸರ್ವ್ ಹೆಚ್ಚಿನ ಪ್ರಮಾಣದಲ್ಲಿ ಖಾಲಿ ಆಗ್ತಾ ಇದೆ. ಸೊ ಚಿನ್ನವನ್ನು ಅಗತ್ಯ ಇಲ್ಲದೆ ಇದ್ರೆ ಖರೀದಿ ಮಾಡಬೇಡಿ ಅಂತ ಮೋದಿ ಹೇಳಿದ್ದಾರೆ. ಹೂಡಿಕೆಗೆ ಅಂತಲೇ ಚಿನ್ನ ಖರೀದಿ ಮಾಡೋದಾದ್ರೆ ಡಿಜಿಟಲ್ ಗೋಲ್ಡ್ ಅನ್ನ ಖರೀದಿ ಮಾಡಿ, ಅದು ಬಿಟ್ಟು ಚಿನ್ನದ ಗಟ್ಟಿಗಳನ್ನು ಖರೀದಿ ಮಾಡ್ಕೊಂಡು ಬಂದು ಮನೇಲಿ ಇಟ್ಕೊಳ್ಳೋದಕ್ಕೆ ಹೋಗಬೇಡಿ ಅನ್ನೋದು ಪ್ರಧಾನಿ ಹೇಳಿರೋ ಮಾತು. ಇದನ್ನೇ ವಿಪಕ್ಷಗಳು ಸರ್ಕಾರದ ವಿರುದ್ಧ ದಾಳಿಗೆ ಬಳಸ್ಕೊಳ್ತಾ ಇವೆ. ಅದರಲ್ಲೂ ನಮ್ಮ ಕರ್ನಾಟಕದ ಉಪಮುಖ್ಯಮಂತ್ರಿಗಳಂತೂ ಜನ ಮಾಂಗಲ್ಯ ಸರಾನು ಖರೀದಿಸಬಾರ್ದಾ ಅಂತ ಕೇಳ್ತಾ ಇದ್ದಾರೆ. ಹಾಗೇನೆ ನಮ್ಮ ದೇಶದ ಸಂಬಂಧ ಅಕ್ಕಪಕ್ಕದ ದೇಶಗಳ ಜೊತೆ ಚೆನ್ನಾಗಿಲ್ಲ, ಅಂತಾರಾಷ್ಟ್ರೀಯ ಸಂಬಂಧಗಳನ್ನ ಸುಧಾರಿಸೋದ್ರಲ್ಲಿ ಮೋದಿ ವಿಫಲ ಆಗಿದ್ದಾರೆ. ಇದೇ ಈಗಿನ ತೈಲ ಸಮಸ್ಯೆಗೆ ಕಾರಣ ಅಂತ ಕೂಡ ಉಪಮುಖ್ಯಮಂತ್ರಿಗಳು ಹೇಳಿದ್ದಾರೆ. ನಮಗಿಲ್ಲಿ ಅಕ್ಕಪಕ್ಕದ ದೇಶಗಳು ಅಂದ್ರೆ ಯಾವುವು? ಪಾಕಿಸ್ತಾನ, ಬಾಂಗ್ಲಾದೇಶ, ಶ್ರೀಲಂಕಾ, ಚೈನಾ, ಮ್ಯಾನ್ಮಾರ್, ಭೂತಾನ್, ನೇಪಾಳ ಇವೇ ಅಲ್ವೇ? ಈ ಪೈಕಿ ತೈಲ ಪ್ರೊಡ್ಯೂಸ್ ಮಾಡೋ ದೇಶ ಯಾವುದು? ಯಾರ ಜೊತೆ ಭಾರತ ಸಂಬಂಧವನ್ನು ಚೆನ್ನಾಗಿ ಇಟ್ಕೋಬೇಕಾಗಿತ್ತು? ಪಾಕಿಸ್ತಾನದ ಬ್ರದರ್ಸ್ ಜೊತೆಗ? ಆಯ್ತಪ್ಪ, ಈಗ ಪಾಕಿಸ್ತಾನ ಅವರ ಬ್ರದರ್ಸು ಅಂದ್ರೆ ಸೌದಿ ಅರೇಬಿಯಾ ಜೊತೆ ಸಂಬಂಧವನ್ನ ಚೆನ್ನಾಗಿ ಇಟ್ಕೊಂಡಿದೆ. ಇರಾನ್ನ ಯುದ್ಧ ವಿಮಾನಗಳಿಗೆ ಆಶ್ರಯ ಕೊಟ್ಟಿದೆ, ಸಂಧಾನ ಮಾಡಿಸೋದಿಕ್ಕೆ ಬ್ರೋಕರೇಜ್ ಅನ್ನು ಕೂಡ ಮಾಡ್ತಾ ಇದೆ. ಹಾಗಂತ ಅಲ್ಲಿ ಪೆಟ್ರೋಲ್ ಸಿಗ್ತಾ ಇದೆಯಾ? ತೈಲ ಬೆಲೆ ಅಲ್ಲೇನಾದ್ರೂ ಕಡಿಮೆ ಆಗಿದೆಯಾ? ಇನ್ನು ಇರಾನ್, UAE, ಸೌದಿ, ಇರಾಕ್ ಯಾವ ತೈಲೋತ್ಪನ್ನ ದೇಶದ ಜೊತೆ ಭಾರತದ ಸಂಬಂಧ ಇವತ್ತು ಕೆಟ್ಟಿದೆ? ಉಪಮುಖ್ಯಮಂತ್ರಿಗಳಿಗೆ ಗೊತ್ತಿದೆಯೋ ಇಲ್ವೋ? ಇರಾನಿನ ವಿದೇಶಾಂಗ ಸಚಿವ ಹಾಗೂ ಉಪಸಚಿವ ಮತ್ತು ವಿದೇಶಾಂಗ ಇಲಾಖೆಯ ನಿಯೋಗ ನಿನ್ನೆ ಕೂಡ ಭಾರತದಲ್ಲೇ ಇತ್ತು. ಸಂಬಂಧ ಚೆನ್ನಾಗಿಲ್ಲದೆ ಇದ್ದಿದ್ರೆ ಅವ್ರು ಯಾಕೆ ಇಲ್ಲಿಗೆ ಬರ್ತಾ ಇದ್ರು? ಭಾರತಕ್ಕೆ ತೈಲ ಕೊಡೋದಕ್ಕೆ ಸಾಕಷ್ಟು ದೇಶಗಳು ಸಿದ್ಧ ಇವೆ. ಈ ಕತಾರ್ ಅಂತೂ ಚೈನಾ ಮತ್ತು ಇನ್ನಿತರ ದೇಶಗಳಿಗೆ ಗ್ಯಾಸ್ ಸರಬರಾಜು ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ ಅಂತ ಹೇಳಿದೆ. ಆದರೆ ಭಾರತಕ್ಕೆ ಇಲ್ಲ ಅಂತ ಅವ್ರು ಹೇಳಿಲ್ಲ. ಅವರು ಕೊಡೋದಕ್ಕೆ ಸಿದ್ಧ ಇದ್ದಾರೆ. ಆದರೆ ಸಮುದ್ರ ಮಾರ್ಗ ಸಮಸ್ಯೆಗೀಡಾಗಿದೆ, ಹೀಗಾಗಿ ತರೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಈ ಕಾರಣದಿಂದ ತೈಲದ ಬೆಲೆ ಹೆಚ್ಚಳ ಆಗ್ತಾ ಇದೆ. ಇನ್ನು ಚಿನ್ನದ ಖರೀದಿ ವಿಷಯದಲ್ಲಿ ಕೂಡ ಅಷ್ಟೇನೆ. ನೀವು ತಾಳಿ ಖರೀದಿ ಮಾಡಬೇಡಿ, ಮಾಂಗಲ್ಯದ ಸರವನ್ನ ಖರೀದಿ ಮಾಡಬೇಡಿ ಅಂತ ಎಲ್ಲೂ ಯಾರೂ ಹೇಳಿಲ್ಲ. ಕೆಜಿ ಗಟ್ಲೆ ಚಿನ್ನ ಖರೀದಿ ಮಾಡಿ ಮನೆಯಲ್ಲಿ ಗುಡ್ಡೆ ಹಾಕೊಂಡು ಈಡಿನ ನಿಮ್ಮ ಮನೆ ಬಾಗಿಲಿಗೆ ಕರೆಸ್ಕೊಳ್ಳೋದಿಕ್ಕೆ ಹೋಗಬೇಡಿ. ಹಾಗೆ ಬಂದವರು ಮುಂದೆ ಇದೆಲ್ಲ ಕೃಷಿಯಿಂದ ಬಂದ ಆದಾಯ ಅಂತ ಹೇಳ್ಕೋಬೇಡಿ. ಚಿನ್ನ ಖರೀದಿ ಅನ್ನೋದು ಅಗತ್ಯಕ್ಕೆ ಮಾತ್ರ ಇರಲಿ, ಆಡಂಬರಕ್ಕೆ ಬೇಡ ಅಂತ ಮೋದಿ ಹೇಳಿದ್ದನ್ನು ನಾವು ಅರ್ಥ ಮಾಡ್ಕೋತಾ ಇದ್ದೀವಿ. ಇನ್ನು ನೆಲದಲ್ಲಿ ಚಿನ್ನ ಬೆಳೆದವರು ಏನನ್ನ ಬೇಕಾದರೂ ಚಿನ್ನ ಮಾಡೋ ಜಾದೂಗಾರರಿಗೆ ಇದು ಹೇಗೆ ಅರ್ಥ ಆಗ್ತಾ ಇದೆಯೋ ಗೊತ್ತಿಲ್ಲ. ನೀವು ಹೇಗೆ ಅರ್ಥ ಮಾಡ್ಕೋತಾ ಇದ್ದೀರಿ? ಕಾಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಇನ್ನು ತೈಲ ಬೆಲೆ ಏರಿಕೆ ಅನ್ನೋದು ಮುಂದೆ ಕೂಡ ಆಗ್ತಲೇ ಇರುತ್ತೆ. ಇದನ್ನು ನಿಭಾಯಿಸೋದಕ್ಕೆ ಸರ್ಕಾರ ಬೇರೆ ಮಾರ್ಗಗಳನ್ನು ಹುಡುಕಬೇಕಾಗಿದೆ. ಪರ್ಯಾಯ ಇಂಧನ ಬಳಕೆಯನ್ನು ಸಾಧ್ಯವಾದಷ್ಟು ಹೆಚ್ಚು ಪ್ರೋತ್ಸಾಹಿಸ್ತಾ ಹೋಗಬೇಕು. ಇನ್ನು ಇಲ್ಲಿ ರಾಜ್ಯಗಳು ಮತ್ತು ಕೇಂದ್ರ ತೈಲದ ಬೆಲೆ ಮೇಲೆ ಹೇರ್ತಾ ಇರೋ ತೆರಿಗೆ ಇದೆಯಲ್ಲ, ಅದು 100% ಆಗ್ತಾ ಇದೆ. ಪೆಟ್ರೋಲ್ ರಿಫೈನರಿಯ ಬೆಲೆ ಅಂದ್ರೆ ಬೇಸ್ ಪ್ರೈಸು ಲೀಟರ್ಗೆ 55 ರೂಪಾಯಿ ಆದ್ರೆ ನಾವು ಖರೀದಿ ಮಾಡ್ತಾ ಇರೋದು 106 ರೂಪಾಯಿಗೆ. ಸೊ ಇಲ್ಲಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ತೆರಿಗೆಗಳಿಂದ ಈ ತೈಲವನ್ನ ಹೊರಕ್ಕೆ ತಂದು ಒಂದೇ GST ಮಾಡಿದ್ರೂ ಕೂಡ ದೊಡ್ಡ ಮಟ್ಟದಲ್ಲಿ ಬೆಲೆ ಇಳಿಸೋದಕ್ಕೆ ಕಾರಣ ಆಗುತ್ತೆ. ಬೇಸ್ ಪ್ರೈಸ್ ಮೇಲೆ ನೀವು 50% GST ಹಾಕಿದ್ರು ಪೆಟ್ರೋಲ್ ಲೀಟರ್ಗೆ 75ರಿಂದ 80 ರೂಪಾಯಿ ದಾಟೋದಿಲ್ಲ. ಸೊ GST ವ್ಯಾಪ್ತಿಗೆ ಇದನ್ನು ತರೋದಕ್ಕೆ ರಾಜ್ಯಗಳು ಒಪ್ಪುತ್ವಾ? ಪ್ರತಿಪಕ್ಷಗಳು ಆಳ್ತಾ ಇರೋ ರಾಜ್ಯಗಳು ಕೂಡ ಸಾಕಷ್ಟಿವೆ. ಅವರೇ ಒಪ್ಪಿ ಪೆಟ್ರೋಲ್ ಹಾಗೂ ಡೀಸೆಲ್ ಮೇಲೆ GST ಹಾಕಿಬಿಡೋಣ, ಬೇರೆ ತೆರಿಗೆಗಳು ಬೇಡ ಅಂತ ಕೇಂದ್ರ ಸರ್ಕಾರದ ಮೇಲೆ ಒತ್ತಡವನ್ನು ಯಾಕೆ ತರಬಾರದು? ಹಾಗೆ ಮಾಡಿದ್ರೆ ಜನಕ್ಕೊಂದು ದೊಡ್ಡ ಉಪಕಾರ ಆಗುತ್ತೆ ಅಲ್ವಾ? ಮಾಡ್ತಾರಾ? ಗೊತ್ತಿಲ್ಲ. ಈ ಸಂಘರ್ಷ ಹೀಗೆ ಮುಂದುವರಿತಾ ಹೋದರೆ ಇನ್ನೂ ಒಂದಷ್ಟು ದಿನ ತೈಲ ಸಮಸ್ಯೆ ಜಗತ್ತನ್ನು ಕಾಡ್ತಾ ಇರುತ್ತೆ. ಹೀಗಾಗಿ ಭಾರತ ನಮ್ಮಲ್ಲಿನ ತೈಲ ನಿಕ್ಷೇಪಗಳನ್ನು ಹುಡುಕೋ ಕೆಲಸವನ್ನು ತೀವ್ರಗೊಳಿಸಬೇಕು. ಅಲ್ಲಿ ಬೇಗ ಡ್ರಿಲ್ಲಿಂಗ್ ಅನ್ನು ಶುರು ಮಾಡಬೇಕು. ಹಾಗೆ ಪರ್ಯಾಯ ವ್ಯವಸ್ಥೆಗಳ ಕಡೆಗೆ ಕೂಡ ಗಮನ ಹರಿಸಬೇಕು. ಇಂಧನದಲ್ಲಿ ನಿರ್ಭರತೆ ಸಾಧ್ಯ ಆಗಿಬಿಟ್ರೆ ಭಾರತದ ಆರ್ಥಿಕತೆ ಇನ್ನಷ್ಟು ವೇಗವಾಗಿ ಮುಂದುವರಿಯೋದಕ್ಕೆ ಸಾಧ್ಯ ಆಗುತ್ತೆ. ಇದು ಗೆಳೆಯರ ವಿಷಯ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.